ನಮಸ್ಕಾರ ಸ್ನೇಹಿತರೆ, ಇವರೇ ನಮ್ಮ ಗುಂಡ್ಲುಪೇಟೆಯ ಜೂನಿಯರ್ ವಿಷ್ಣುವರ್ಧನ್ ಎಂದೇ ಖ್ಯಾತಿಯಾಗಿರುವ ನಾಗಣ್ಣ ಉರುಫ್ ಕಾಕಸೂರ. ಇವರು ತಮ್ಮ ಒಂದು ದುಃಖವನ್ನು ದುಮ್ಮಾನವನ್ನು ಆ ಭಗವಂತನಲ್ಲಿ ಒಂದು ವಾರ್ತಾಲಾಪನೆ ಮಾಡ್ತಾಯಿದ್ದಾರೆ. ಎಲ್ಲರನ್ನ ಕಾಯೋ ದ್ಯಾವ್ರೆ ನೀನು ಎಲ್ಲಿ ಕುಂತಿದ್ದಿ, ಗುಡಿಯಾಗಿ ಕುಂತ್ಕೊಂಡು ಕಲ್ಲಾಗಿ ಈ ಸತ್ಯ ನ್ಯಾಯ ನೀತಿ ಧರ್ಮವನ್ನು ಕಾಣದೆ ಕಲ್ಲಾಗಿ ಕುಣಿಸ್ಬಿಟ್ರಲ್ಲ ಜನಗಳು ಅಂತ ತನ್ನ ದುಃಖವನ್ನು, ಒಂದು ಆತ್ಮಾವಲೋಕವನ್ನು, ಒಂದು ಹಿತ ನುಡಿಗಳನ್ನು ದೇವ್ರ ಜೊತೆ ವಾರ್ತಾಲಾಪ ಮಾಡ್ತಾಯಿದ್ದಾರೆ. ಹಾಗಾಗಿ ಎಲ್ಲರನ್ನ ಕಾಯುವಂಥ ದ್ಯಾವ್ರೆ ನೀನು ಎಲ್ಲಿ ಕುಂತಿದ್ದಿ, ಗುಡಿಯಾಗಿ ಕುಂತಿರುವಂಥ ಕಲ್ಲಾಗಿ ನಿನ್ನನ್ನು ಕೂರಿಸ್ಬಿಟ್ರಲ್ಲ ಅಂತ ತಮ್ಮ ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೆಸರು ಹೇಳ್ಕೊಂಡು ಎಷ್ಟೆಷ್ಟೋ ಜನಗಳು ಪಾಪ ಮಾಡ್ತಾರೆ. ಈ ಹಣ್ಣು ಕಾಯಿ ಜವನ ಎಲ್ಲ ಕೊಟ್ಟು ನನ್ನನ್ನು, ಅದನ್ನು ಲಂಚ ಅಂತ ಕೊಟ್ಟು ನನ್ನನ್ನು ಕ್ಷಮಿಸು ಅಂತ ಹೇಳ್ತಾರಲ್ಲ. ಇಂಥ ಸ್ವಾರ್ಥ ಜನಗಳ ಎದುರು ನಾವು ಹೇಗೆ ಬಾಳಬೇಕು? ಓ ದ್ಯಾವ್ರೇ, ನೀ ಕಲ್ಲಾಗಿ ಎಲ್ಲಿ ಕುಂತಿದ್ದಿ, ನಮ್ಮನ್ನು ಸ್ವಲ್ಪ ನೋಡು, ನಮ್ಮ ಕಡೆ ನೋಡು ಅಂತ ತಮ್ಮ ವಾರ್ತಾಲಾಪನವನ್ನು ದೇವರ ಜೊತೆ ಒಂದು ಸಂವಾದವನ್ನು ಮಾಡ್ತಾಯಿದ್ದಾರೆ. ತೆಂಗಿನ ಮರ ಬೆಳೆಸಿದ್ರೆ ಒಂದು ಎಳ್ನೀರು ಕೊಡುತ್ತೆ, ಕಾಯಿ ಕೊಡುತ್ತೆ, ಮಟ್ಟ ಕೊಡುತ್ತೆ, ಗರಿ ಕೊಡುತ್ತೆ, ಎಲ್ಲವನ್ನು ಕೊಡುತ್ತೆ. ಆದರೆ ಮನುಷ್ಯ ಏನು ಮಾಡ್ತಾನೆ, ಇದರ ಒಂದು ಗಿಡ ಪ್ರಾಣಿಗಳಿಗೆ ಇರ್ತಕ್ಕಂತಹ ಒಂದು ಗುಣ ಮನುಷ್ಯನಿಗಿಲ್ವಲ್ಲ. ತೆಂಗಿನ ಮರ ಯಾವತ್ತೂ ಕೂಡ ಯಾವುದು ಕೂಡ ಅದು ಕಲ್ಪವೃಕ್ಷ ಇದ್ದಂಗೆ. ಪ್ರೀತಿ ತುಂಬಿದ್ದ ಮಕ್ಕಳನ್ನ ಬೆಳೆಸಿದ್ರೆ ಏನು ಕೊಡ್ತಾರೆ? ಕಣ್ಣೀರು ಕೊಡ್ತಾರೆ, ದುಃಖ ಕೊಡ್ತಾರೆ. ಇದನ್ನೆಲ್ಲನೂ ಕೂಡ ತೆಂಗಿನ ಮರ ಸಾಕಿದ್ರೆ ಎಳ್ನೀರು ಕೊಡ್ತದೆ, ಆದರೆ ಪ್ರೀತಿ ತುಂಬಿದ ಮಕ್ಕಳನ್ನು ಪ್ರೀತಿಯಿಂದ ಸಾಕಿದ್ರೆ ಏನು ಕೊಡ್ತಾರೆ? ಬರೀ ಕಣ್ಣೀರೇ ಸಿಗುತ್ತೆ. ಹಾಗಾಗಿ ನಾವು ಯಾವತ್ತೂ ಕೂಡ ನಮ್ಮ ತನವನ್ನು ನಾವು ಬಿಟ್ಕೊಡ್ಬಾರ್ದು. ಅಪ್ಪ ಅಮ್ಮ ಬದುಕಿರೋ ಗಂಟ ಕೀಳಾಗಿ ಕಾಣ್ತಾರೆ, ಸತ್ತೋದ್ಮೇಲೆ ಶ್ರಾದ್ದ ಮಾಡಿ ಪಿಂಡೆ ಹಾಕ್ತಾರೆ. ಇದೆಲ್ಲ ಯಾವ ರೀತಿ ಹೇಳಿ? ಅದಕ್ಕೆ ಬದುಕಿರೋ ತನಕ ಪ್ರೀತಿಯಿಂದ ನೋಡ್ಕೊಳ್ಳಿ, ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಮ್ಮ ಈ ಒಂದು ನಾಯಕ ದೇವರನ್ನ ಕುರಿತು ಮಾತಾಡ್ತಾ ಇದ್ದಾನೆ ನೋಡಿ ಸ್ನೇಹಿತರೆ. ತಂದೆ ತಾಯಿಗಳನ್ನೆಲ್ಲ ಕಾಗೆ ಮಾಡಿ ಕೂಳಾಗ್ತಾರೆ ನೋಡಿ ಸ್ನೇಹಿತರೆ. ಎಂಥ ವಿಚಿತ್ರ. ಬದುಕಿರೋ ತನಕ ಪ್ರೀತಿ ತೋರಿಸಿ ಸ್ನೇಹಿತರೆ. ಕಾಯೋ ದ್ಯಾವ್ರೆ ನೀನು ಎಲ್ಲಿ ಕುಂತಿದ್ದೀಯಪ್ಪ, ನೋಡು, ಸ್ವಲ್ಪ ಈ ಕಡೆ ನೋಡು ಅಂತ ನಮ್ಮ ನಾಯಕ ದೇವರನ್ನು ಕುರಿತು ಮತ್ತೆ ಮತ್ತೆ ವಾರ್ತಾಲಾಪನೆ ಮಾಡ್ತಾ ಇದ್ದಾರೆ. ಕಷ್ಟಪಟ್ಟು ಬೆವರು ಸುರಿಸಿ ಬೇಸಾಯದ ಒಂದು ಪದ್ಧತಿಯನ್ನು ಮಾಡಬೇಕು. ಆ ಮಣ್ಣಿನಿಂದ ಬರುವಂಥ ಬೆಳೆಯನ್ನು ರೈತ ಉಪಯೋಗಿಸಬೇಕು. ಹಾಗಾಗಿ ನಾವು ಕಷ್ಟನೇ ಪಡದೆ ಈ ಒಂದು ರೈತ, ನಾನು ಬೆವರು ಸುರಿಸ್ತೇ ಇರತಕ್ಕಂಥ ಸಂದರ್ಭದಲ್ಲಿ ನನಗೆ ಫಲ ಬೇಕು ಅಂತಂದರೆ ಇದು ಯಾವ ನ್ಯಾಯ ಹೇಳಿ ಸ್ನೇಹಿತರೆ? ರೈತ ಕಷ್ಟಪಡಬೇಕು, ಬೆವರು ಸುರಿಸ್ಬೇಕು, ಬೆಳೆದಂತಹ ಬೆಳೆಗೆ ಒಳ್ಳೆ ರೈತ ಸಿಗಬೇಕು. ಹಾಗಾಗಿ ರೈತ ತನ್ನ ಒಂದು ಅಳಲನ್ನು ಹೇಳ್ಕೊಳ್ಳುವಂತಹ ದೃಶ್ಯ ಈ ಒಂದು ಸಂದರ್ಭದಲ್ಲಿ ಚಿತ್ರಿತವಾಗಿರ್ತಕ್ಕಂಥದ್ದು. ಹಾಗಾಗಿ ಏನೇನು ಬೆಳೆದಿದೆ ಕೂಡ ನಾವು ಕುಂತ್ಕೊಂಡು ಊಟ ಮಾಡ್ತೀವಿ ಅಂತಕ್ಕಂಥದ್ದು ಭಾಳ ಸುಳ್ಳು. ಬಿತ್ತು ಬೆಳೆದಂತಹ ಬೆಳೆಗೆ ರೈತನೇ ತಾನೇ ಮಾಲೀಕ. ಹೇಳು ಸ್ವಾಮಿ ದೇವರೇ, ನೀನೇ ಹೇಳು, ಈ ಭೂಮಿಗೆ ನಾನೇ ತಾನೇ ಒಡೆಯ, ಉಳುವವನೇ ಭೂಮಿಯ ಒಡೆಯ ಅಲ್ವಾ ಸ್ವಾಮಿ? ಎಲ್ಲರ ಕಾಯೋ ದ್ಯಾವ್ರೆ ನೀನು ಎಲ್ಲಿ ಕುಂತಿದೆಯಪ್ಪ ಮರೆಯಾಗಿ? ಬಂದು ನೋಡು, ಈ ಜನಗಳ ಒಂದು ಸ್ವಾರ್ಥ ಬುದ್ಧಿಯನ್ನು ನೀನೇ ಸ್ವಲ್ಪ ನೋಡು ದ್ಯಾವ್ರೇ. ಓ ದ್ಯಾವ್ರೇ, ನೀನೇ ನೋಡಪ್ಪ ಸ್ವಾಮಿ, ಭಗವಂತ, ದ್ಯಾವ್ರೇ ದ್ಯಾವ್ರೇ ಎನ್ನುವಂಥ ಕತೆ.